ಏನೋ ಪ್ರಪಂಚನೇ ಮುಳುಗೋಗಿದೆ, ಆಕಾಶನೇ ಕಳಚಿ ಕೆಳಗೆ ಬಿದ್ದೋಗಿದೆ ಅಂತ ಎಲ್ಲ ಅಂದ್ಕೊಳ್ಳದೆ ಸುಲಭವಾಗಿ ನಗನಗುತ್ತಾ ಆಟ ಆಡ್ಕೊಂಡು ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೋದು. ಹೇಗೆ ನೋಡೋಣ. ಮೊದಲಿಗೆ ನಾನು ಈ ಸಮಸ್ಯೆಗಳನ್ನ ಸಮಸ್ಯೆ ಅಂತ ಕರೀದೆ ನೋವು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೋವು ಅಂದ್ರೆ ಅದು ಪರ್ಸ್ನಲ್, ನಮಗೆ ಏನೋ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ಸಮಸ್ಯೆ ಅಂತಂದ್ರೆ ಅವನು ಯಾವನೋ ಅಲ್ಲೆಲ್ಲೋ ಹೇಳಕ್ಕಂತಾನೆ, ನಮಗೆ ಯಾಕೆ ಬಿಡೋ ಅಂತ ಅಂತೀವಿ. ಇದು ಸಹಜ ಅಲ್ಲ. ಹಾಗಾಗಿ ಭಾರತದ ನೋವುಗಳು ಅಂತ ನಾವು ಮೊದಲು ಇದಕ್ಕೆ ಹೆಡ್ಡಿಂಗ್ ಕೊಡೋಣ. ಈ ಸಮಸ್ಯೆಗಳನ್ನ ಅಲಿಯಾಸ್ ನೋವುಗಳನ್ನ ನೋಡಿದಾಗ ನಾನು ಇವುಗಳನ್ನ ಒಂದು 15 ಗುಂಪುಗಳನ್ನಾಗಿ ಮಾಡ್ಕೋಬಹುದು ಅಂತ ಅನ್ನಿಸ್ತು. ಇವು ಯಾವ್ಯಾವುದು ಅಂತ ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಮೊದಲನೆಯ ಸಮಸ್ಯೆ ನೋವು, ಆಹಾರ ಮತ್ತು ಆರೋಗ್ಯ. ಇಲ್ಲಿ ನಾವು ನಮ್ಮ ಆಹಾರ ಪದ್ಧತಿ, ಆಹಾರದ ಕಲಬೆರಕೆ, ಆಹಾರದ ಕೊರತೆ, ನಮ್ಮ ಜೀವನ ಶೈಲಿ, ಪರಿಸರ ಮಾಲಿನ್ಯ, ಮುಖ್ಯವಾಗಿ ಮಣ್ಣಿನ ಮಾಲಿನ್ಯ ಇವುಗಳನ್ನು ನೋಡಬಹುದು. ಇನ್ನು ಆರೋಗ್ಯಕ್ಕೆ ಬಂದರೆ ನಮ್ಮ ವೈದ್ಯಕೀಯ ಸೇವೆಗಳು, ಅದು ಪಟ್ಟಣದಲ್ಲೂ ಇರಬಹುದು, ಹಳ್ಳಿಗಳಲ್ಲೂ ಇರಬಹುದು. ಯಾವ ರೀತಿ ಇದೆ, ಎಲ್ಲ ಸರಿ ಇದೆಯಾ? ಎರಡನೇ ಸಮಸ್ಯೆ ನೋವು, ಕಲಿಕೆ, ಎಜುಕೇಷನ್. ಇದರಲ್ಲಿ ನಾವು ಶಿಕ್ಷಣದ ಸಮಸ್ಯೆಗಳು, ಶಿಕ್ಷಣದ ವಿಧಾನ, ಸಿಲಬಸ್ಗಳು, ಅದು ಥಿಯರಿ ಆಗಿರಬಹುದು, ಪ್ರಾಕ್ಟಿಕಲ್ ಆಗಿರಬಹುದು, ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ಹಾಗೂ ಅವರು ಆರಿಸಿಕೊಳ್ಳುವ ಉದ್ಯೋಗಗಳ ಮೇಲೆ ಯಾವ ರೀತಿ ಶಿಕ್ಷಣದ ಪ್ರಭಾವ ಬೀರುತ್ತೆ, ತಪ್ಪು ಕೆರಿಯರ್ ಆಯ್ಕೆಗಳು, ಇವನ್ನೆಲ್ಲ ನೋಡಬಹುದು. ಮೂರನೇ ನೋವು ಸ್ವಚ್ಛತೆ, ಅಂದರೆ ಪಬ್ಲಿಕ್ ಕ್ಲೀನ್ಲಿನೆಸ್. ಇದಂತೂ ತಕ್ಷಣಕ್ಕೆ ನಮ್ಮ ಕಣ್ಣಿಗೆ ರಾಚುತ್ತೆ. ಬೇರೆ ದೇಶದವರು ನಮ್ಮನ್ನು ಆಡ್ಕೊಳ್ಳೋದಕ್ಕೆ ಆಸ್ಪದ ಕೊಟ್ಟಂತೆ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಕೊಳಕು, ಕಂಡಲ್ಲಿ ನಾಯಿ ಹಸುಗಳು ಭಿಕಾರಿಗಳಂತೆ ಓಡಾಡೋದು, ಇನ್ನೂ ಏನೇನೋ ಇವೆ, ನಿಮಗೆ ಅವೆಲ್ಲ ಗೊತ್ತಿರಬಹುದು. ನಾಲ್ಕನೇ ಸಮಸ್ಯೆ ನೋವು ಸಾಮಾನ್ಯ ನಡವಳಿಕೆ ಮತ್ತು ಗೌರವ. ಪಬ್ಲಿಕ್ಕಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಒಂದು ಟ್ರಾಫಿಕ್ ಸೆನ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಸಣ್ಣ ವಿಷಯಕ್ಕೂ ಜಗಳ ಆಡೋದು, ವಯಸ್ಸಿನ ಹುಡುಗರು ಕೋತಿಗಳಂತೆ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಸೀಟ್ ಹಿಡಿಯೋದು, ಪರಿಚಯನೇ ಇಲ್ದಿರೋರನ್ನ ಅಂಕಲ್ ಆಂಟಿ ಅಂತ ಕರೆಯೋದು, ಇನ್ನೂ ಏನೇನೋ ಇವೆ, ನೀವೇ ಹೇಳಿ ನೋಡೋಣ. ಮುಂದಿನ ಸಮಸ್ಯೆ ನೋವು ಸಾಮಾನ್ಯ ಸೇವೆಗಳು. ಇವು ಸರ್ಕಾರವೇ ನಮಗೆ ನೀಡಬೇಕಾದಂತಹ ಸೌಲಭ್ಯಗಳು. ಉದಾಹರಣೆಗೆ ಪೋಸ್ಟ್ ಆಫೀಸ್ಗಳು, ಬ್ಯಾಂಕ್ಗಳು, ಆಸ್ಪತ್ರೆಗಳು, ಇವೆಲ್ಲ ನಮಗೆ ಫ್ರೀಯಾಗೆ ಸಿಗಬೇಕಾದಂತಹ ಸೌಲಭ್ಯಗಳು. ಎಜುಕೇಷನ್ ಸಹ ಇವೆಲ್ಲ ದುಡ್ಡು ನೋಡಿನೋ ಅಥವಾ ಸ್ಟೇಟಸ್ ನೋಡಿನೋ ಸಿಗಬೇಕಾದಂತಹ ವಸ್ತುಗಳಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಅನಾವಶ್ಯಕವಾಗಿ ಕ್ಯೂನಲ್ಲಿ ನಿಲ್ಲಿಸೋದು, ಕಸ್ಟಮರ್ ಸರ್ವೀಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋದು, ಎಲ್ಲನೂ ಕಾರ್ಪೊರೇಟ್ ವರ್ಲ್ಡ್, ಗ್ಲೋಬಲ್ ಮಾರ್ಕೆಟ್ ಎಂಬ ಹೆಸರಲ್ಲಿ ಯಾವುದೋ ಕಾಣದ ಕೈ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದು, ನಮ್ಮ ಸ್ಥಳೀಯ ಅಭ್ಯಾಸಗಳು ಹಾಗೂ ಸುಂದರ ಪರಿಕಲ್ಪನೆಗಳನ್ನು ಮರೆತಿರೋದು. ಆರನೇ ಸಮಸ್ಯೆ ಮೂಲಭೂತ ಸೌಕರ್ಯಗಳು. ಪಾರ್ಕ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಲೈಬ್ರರಿಗಳು, ಕ್ಲಬ್ಗಳು, ಪಬ್ಲಿಕ್ ಟಾಯ್ಲೆಟ್ಗಳು, ಇವೆಲ್ಲ ಮತ್ತೆ ಹಣ, ಅಂತಸ್ತು ಇವನ್ನೆಲ್ಲ ನೋಡಿ ಕೊಡೋ ಅಂತಹ ವಸ್ತುಗಳಲ್ಲ. ಇವು ಮೋಜಿನ ವಸ್ತುಗಳೂ ಅಲ್ಲ. ಒಬ್ಬ ನಾಗರಿಕನಿಗೆ ಸುಲಭವಾಗಿ ಉಚಿತವಾಗಿ ಸಿಗಬೇಕು ಇವು. ಸಾರಿಗೆ ವ್ಯವಸ್ಥೆ ಕೂಡ ಒಂದು ಸ್ಟೇಟಸ್ ಸಿಂಬಲ್ ಆಗೋಗ್ಬಿಟ್ಟಿದೆ. ನಮ್ಮ ದೇಶದ ಜನಸಂಖ್ಯೆಗೆ ಕಾರ್ಗಳು ಎಷ್ಟಿರಬೇಕು, ಬಸ್ಗಳು ಎಷ್ಟಿರಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ.